ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಪುತ್ತೂರು ವಲಯದ 12 ಚರ್ಚ್ಗಳ ಸಹಯೋಗದೊಂದಿಗೆ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಭವ್ಯ ಮೆರವಣಿಗೆ ಪುತ್ತೂರಿನಲ್ಲಿ ನಡೆಯಲಿಕ್ಕಿದೆ ಎಂದು ಸಮಿತಿಯ ಹಿರಿಯ ಸದಸ್ಯ ಮೌರಿಸ್ ಮಸ್ಕರೇನಸ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಜೆ 4 ಗಂಟೆಗೆ ಪುತ್ತೂರು ದರ್ಬೆಯಲ್ಲಿ ಮೆರವಣಿಗೆ ಆರಂಭಗೊಳ್ಳಲಿಕ್ಕಿದೆ. ಹಿರಿಯ ಸಿಪಿಎಂ ನಾಯಕ ನ್ಯಾಯವಾದಿ ಪಿಕೆ ಸತೀಶನ್, ನಿವೃತ್ತ ಪ್ರಿನ್ಸಿಪಾಲ್ ಪ್ರೊಫೆಸರ್ ಜೇವಿಯರ್ ಡಿಸೋಜಾ, ಪತ್ರಕರ್ತ ಸಂಶುದ್ದೀನ್ ಸಂಪಿಯ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಮೆರವಣಿಗೆಯು ಮುಖ್ಯ ರಸ್ತೆಯಲ್ಲಿ ಕಲ್ಲಾರೆ ಮೂಲಕ ಸಾಗಿ ಬಸ್ ನಿಲ್ದಾಣ ಬಳಿಯ ಗಾಂಧಿಕಟ್ಟೆಯ ಎದುರು ಸಮಾಪನಗೊಳ್ಳಲಿಕ್ಕಿದೆ. ಕಲ್ಲಡ್ಕ ಗೊಂಬೆಗಳು, ಡಿಕೆ ನಾಸಿಕ್ ಬ್ಯಾಂಡ್, ಸಾಂತಾಕ್ಲಾಸ್ ವೇಷಧಾರಿಗಳು, ಸ್ತಬ್ಧ ಚಿತ್ರಗಳು ಪಾಲ್ಗೊಳ್ಳಲಿವೆ. ಎಲ್ಲಾ ಜಾತಿ ಧರ್ಮದ ಜನರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಯಾವುದೇ ಸಮುದಾಯ ಸಂಘಟನೆಯವರು ತಮ್ಮ ಸ್ತಬ್ಧ ಚಿತ್ರಗಳ ಜೊತೆ ಭಾಗವಹಿಸಬಹುದು. ಆದರೆ ಈ ಬಗ್ಗೆ ಮುಂಚಿತವಾಗಿಯೇ ಸಮಿತಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಅನುಮತಿ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಹಲವು ವರ್ಷಗಳ ಹಿಂದೆ ಪುತ್ತೂರಿನ ಡಾನ್ ಬೋಸ್ಕೋ ಕ್ಲಬ್ ಕ್ರಿಸ್ಟೋಫರ್ ಅಸೋಸಿಯೇಷನ್ ವತಿಯಿಂದ ಕ್ರಿಸ್ಮಸ್ ದಿನ ಮೆರವಣಿಗೆ ಆಯೋಜಿಸಲಾಗ್ತಾ ಇತ್ತು. ಬಳಿಕ ಕಾರಣಾಂತರಗಳಿಂದ ಮೆರವಣಿಗೆ ಕಾರ್ಯಕ್ರಮ ನಿಂತು ಹೋಯಿತು. ಇದೀಗ ಮತ್ತೆ ಸಮುದಾಯದ ಯುವಕರು ಮೆರವಣಿಗೆ ನಡೆಸಲು ಒತ್ತಾಸೆ ತೋರಿದ ಕಾರಣ ಕಳೆದ ವರ್ಷ ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿ ರಚಿಸಿಕೊಂಡು ಮೆರವಣಿಗೆ ಪುನರಾರಂಭಿಸಲಾಯಿತು. ಸೌಹಾರ್ದದ ಸಂಕೇತವಾಗಿ ಮತ್ತು ಕ್ರಿಸ್ಮಸ್ ಸಂಭ್ರಮದ ಸಂಕೇತವಾಗಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ಸೋನಲ್ ಲೋಬೋ, ರೋಷನ್ ಲಾಸ್ರಾದೋ, ವಿನ್ಸೆಂಟ್ ತಾವ್ರೋ, ವೆಲ್ರಾಯ್ ಡಿಸೋಜಾ, ಸಿಥಿಯಾಲಾ ಮತ್ತು ಶಾನ್ ರೆಬೆಲ್ಲೋ ಬನ್ನೂರು ಉಪಸ್ಥಿತರಿದ್ದರು. ನಮ್ಮ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಶಾಂತಿ ಸಹಬಾಳ್ವೆಯನ್ನು ಸಾರುವ ಈ ಹಬ್ಬವನ್ನು ಜಗತ್ತಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇದರ ಪ್ರಯುಕ್ತ 25 ತಾರೀಕು ಡಿಸೆಂಬರ್ ಸಾಯಂಕಾಲ 4:00ಕ್ಕೆ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಮುಂಭಾಗದಿಂದ ದರ್ಬೆ ಕಲ್ಲಾರೆ ಮಾರ್ಗವಾಗಿ ಪುತ್ತೂರು ಗಾಂಧಿಕಟ್ಟೆಯವರೆಗೆ ಸಂಭ್ರಮದ ಒಂದು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ ಹಲವಾರು ವರ್ಷಗಳ ಹಿಂದೆ ಈ ಮೆರವಣಿಗೆಯನ್ನು ನಮ್ಮದೇ ಡಾನ್ ಬೋಸ್ಕೋ ಕ್ಲಬ್ ಮತ್ತು ಕ್ರಿಸ್ಟೋಫರ್ ಅಸೋಸಿಯೇಷನ್ ಅವರು ಮುನ್ನಡೆಸಿದರು. ಕಾರಣಾಂತರಗಳಿಂದ ಇದು ಕೆಲವು ವರ್ಷಗಳ ಹಿಂದೆ ಸ್ಥಗಿತಗೊಂಡಿತು. ಮತ್ತೆ ಈ ಸಂಭ್ರಮವನ್ನು ಪುನರ್ ಪ್ರಾರಂಭಿಸಲು ನಮ್ಮ ಯುವ ಜನತೆಯ ಒತ್ತಾಯ ಕಾರಣ. ಆದ್ದರಿಂದ ಕಳೆದ ವರ್ಷ ನಾವು ಒಂದು ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯೊಂದನ್ನು ರಚಿಸಿ ಇದಕ್ಕೆ ಕಳೆದ ವರ್ಷ ನಾವು ಚಾಲನೆಯನ್ನು ನೀಡಿದ್ದೇವೆ. ಕಳೆದ ವರ್ಷ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಇದು ಯಶಸ್ವಿಯಾಯಿತು. ಇದಕ್ಕೆ ಕಾರಣ ನಮ್ಮ ಸಮುದಾಯದ ಎಲ್ಲ ಜನರು, ಮುಖಂಡರು ನಮಗೆ ಸಹಾಯಹಸ್ತವನ್ನು ನೀಡಿದರು. ಅಲ್ಲದೆ ಇತರ ಧರ್ಮದವರು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಇದನ್ನು ಯಶಸ್ವಿಯಲ್ಲಿ ಅವರು ಕೂಡ ಪಾತ್ರರಾದರು. ಕಳೆದ ವರ್ಷ ಇದನ್ನು ದರ್ಬೆ ಸಂತ ಫಿಲೋಮಿನಾ ಕಾಲೇಜಿನ ಮುಂಭಾಗದಲ್ಲಿ ಈಗಿನ ಕೂಡ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಮಲ ರಾಮಚಂದ್ರ ಹಾಗೂ ರಫೀಕ್ ಮತ್ತು ಸನ್ಮಾನ್ಯ ವಲೇರಿಯನ್ ಡಯಾಸ್ ಇವರುಗಳು ಉದ್ಘಾಟಿಸಿ, ಈ ಬಾರಿ ಈ ಒಂದು ಮೆರವಣಿಗೆಯನ್ನು ನಮ್ಮ ಕಮ್ಯುನಿಸ್ಟ್ ಪಕ್ಷದ ನಾಯಕ ಖ್ಯಾತ ನ್ಯಾಯವಾದಿ ಪಿಕೆ ಸತೀಶನ್, ವಾರ್ತಾಭಾರತಿ ಪತ್ರಿಕೆಯ ವರದಿಗಾರರಾದ ಸನ್ಮಾನ್ಯ ಸಂಶುದ್ದೀನ್ ಸಂಪ್ಯ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಜೇವಿಯರ್ ಡಿಸೋಜಾ ಇವರುಗಳು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಿದ್ದಾರೆ. ಈ ಬಾರಿ ಈ ಮೆರವಣಿಗೆಯಲ್ಲಿ ಪುತ್ತೂರು ವಲಯ ಅಂದರೆ ವಾರಾಡು ಅಂತ ಹೇಳ್ತೇವೆ ನಾವು. ಈ ಪುತ್ತೂರು ವಲಯದಲ್ಲಿ ಒಂದು 10-12 ಚರ್ಚ್ಗಳು ಸೇರ್ತವೆ. ಎಲ್ಲ ಕ್ರಿಶ್ಚಿಯನ್ ಬಾಂಧವರು ಇದರಲ್ಲಿ ಭಾಗವಹಿಸಲಿಕ್ಕೆ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಯಲ್ಲಿ ಕಲ್ಲಡ್ಕ ಗೊಂಬೆಗಳು, ಡಿಜೆ, ನಾಸಿಕ್ ಬ್ಯಾಂಡ್, ಸಾಂತಾಕ್ಲಾಸ್, ಸ್ತಬ್ಧ ಚಿತ್ರಗಳು ಮತ್ತು ವಾದ್ಯಗೋಷ್ಠಿ ಈ ಮೂಲಕ ಮೆರವಣಿಗೆ ಸಾಗಿ ಬರಲಿಕ್ಕಿದೆ. ಈ ಒಂದು ಮೆರವಣಿಗೆಯಲ್ಲಿ ಎಲ್ಲ ಧರ್ಮದವರು ಕೂಡ ಭಾಗವಹಿಸಬಹುದು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರ ಅಥವಾ
ಏನು ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಥವಾ ಮಾಡುವುದಾದರೆ ಅದಕ್ಕೂ ಮುಕ್ತ ಅವಕಾಶ ಇದೆ. ಆದರೆ ಅವರು ಒಂದು ದಿವಸ ಮೊದಲಾಗಿ ನಮ್ಮಲ್ಲಿ ಈ ಬಗ್ಗೆ ಒಂದು ಅನುಮತಿಯನ್ನು ಕೇಳಬೇಕು. ಮತ್ತೆ ಸಾಂತಾಕ್ಲೋಸ್ ವೇಷಧಾರಿಗಳಿಗೆ ಈ ಬಾರಿ ಒಂದು 500 ರೂಪಾಯಿಯ ಗಿಫ್ಟ್ ವೌಚರ್ಗಳನ್ನು ನಾವು ಕೊಡಲಿಕ್ಕಿದ್ದೇವೆ. ಹಾಗೆ ನೀವೆಲ್ಲ ಪತ್ರಕರ್ತ ಮಿತ್ರರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕಾರ ನೀಡುವಂತೆ ನಿಮ್ಮಲ್ಲಿ ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ.